ಕನ್ನಡ ಸಾರಸ್ವತ ಲೋಕದ ಹಿರಿಯ ಕೊಂಡಿ, ಸರಸ್ವತಿ ಸಮ್ಮಾನ್, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಹೌದು, ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಕರ್ನಾಟಕದ ಅತ್ಯಂತ ಪ್ರತಿಭಾನ್ವಿತ ಮತ್ತು ಗೌರವಾನ್ವಿತ ಬರಹಗಾರರಲ್ಲಿ ಒಬ್ಬರು. 60 ವರ್ಷಗಳ ವೃತ್ತಿ ಜೀವನದಲ್ಲಿ 27 ಗದ್ಯ ಕೃತಿಗಳನ್ನು ರಚಿಸಿದ್ರು. ಹೆಚ್ಚಾಗಿ ಇವು ಕಾದಂಬರಿಗಳಾಗಿವೆ. ಎಸ್.ಎಲ್. ಭೈರಪ್ಪನವರ ಬದುಕಿನ ಪ್ರಮುಖ ಕೆಲವೊಂದು ಘಟನೆಗಳನ್ನು ಸ್ಮರಿಸುವುದಾದರೆ, ಅಂದು ತಾಯಿ ಗೌರಮ್ಮ ದೊಡ್ಡ ಮನಸ್ಸು ಮಾಡಿ ಸಂತೇಶ್ವರದ ದೇವಾಲಯದ ಬಳಿ ಕುಳಿತಿದ್ದ ಮಹಾದೇವಯ್ಯನವರ ಮಡಿಲಿಗೆ ಭೈರಪ್ಪ ಅವರನ್ನ ಹಾಕದೇ ಇದ್ದಿದ್ರೆ ಅವರು ಬದುಕುಳಿಯೋದೇ ಕಷ್ಟವಿತ್ತು. ಪ್ಲೇಗ್ ಮಹಾಮಾರಿಗೆ ತನ್ನ 2 ಮಕ್ಕಳನ್ನ ಕಳೆದುಕೊಂಡಿದ್ದ ಗೌರಮ್ಮ ಅವರಿಗೆ ಆ ಸಂದರ್ಭದಲ್ಲಿ ಈ ಕಠಿಣ ನಿರ್ಧಾರ ಅನಿವಾರ್ಯವಾಗಿತ್ತು. ಐನೋರೆ, ಇದು ನನ್ನ ವಂಶದ ಕುಡಿ, ಇವನು ಬದುಕುಳಿದ್ರೆ ಸಾಕು, ಮುಂದೆ ಸಂಸಾರಸ್ಥ ಆಗಬೇಕು ಅಂತೇನಿಲ್ಲ, ನಿಮ್ಮಂತೆಯೇ ಸನ್ಯಾಸಿಯೇ ಆಗಲಿ, ಹೀಗೆಂದು ಗಟ್ಟಿ ಮನಸ್ಸು ಮಾಡಿ ತನ್ನ ವಂಶದ ಕುಡಿಯನ್ನ ದೇವಾಲಯದ ಬಳಿ ಕುಳಿತಿದ್ದ ಮಹಾದೇವಯ್ಯನವರ ಮಡಿಲಿಗೆ ಹಾಕಿದ್ರು ತಾಯಿ ಗೌರಮ್ಮ. ಹೌದು, ಭೈರಪ್ಪನವರು ಪ್ಲೇಗ್ ಮಹಾಮಾರಿಯ ನಡುವೆ ಉಳಿದು ಬೆಳೆದು ಸಾಧಕರಾದರು. ಈ ಘಟನೆಗೆ ಸಾಕ್ಷಿ ಇನ್ನೂ ಸಂತೇಶ್ವರದಲ್ಲಿದ್ದಾರೆ. ಭೈರಪ್ಪ ಅವರ ಬಾಲ್ಯದ ಬದುಕು ಭಾವನೆ ಕಂಡ ಅದೆಷ್ಟೋ ಜನ ಈಗಲೂ ಕಣ್ಣೀರಾಗ್ತಾರೆ. ಕಡು ಬಡತನದಲ್ಲಿದ್ದ ಭೈರಪ್ಪ ಗುಡಿಗೌಡರ ಮನೆಯಿಂದ ಹಿಡಿದು ಕುರುಬರ ಕೇರಿಯ ತನಕ ಹಲವರ ಮನೆಯಲ್ಲಿ ಹೊಟ್ಟೆ ಹಸಿವು ನೀಗಿಸಿಕೊಂಡು ಬೆಳೆದವರು. ಆ ಕಾರಣಕ್ಕಾಗಿಯೇ ಈಗಲೂ ಸಂತೇಶ್ವರದ ಜನರಿಗೆ ಅವರನ್ನ ಕಂಡ್ರೆ ಅಗಾಧವಾದ ಪ್ರೀತಿ. ಹುಟ್ಟೂರಿನಲ್ಲಿ ಭೈರಪ್ಪನವರಿಗೆ ಇದ್ದದ್ದು ಒಂದಷ್ಟು ಜಾಗವಷ್ಟೇ, ಅದನ್ನ ಬಿಟ್ರೆ ಬೇರೇನೂ ಇಲ್ಲ. ಆ ಜಾಗ ತಿಪ್ಪೆಗುಂಡಿಯಾಗಿತ್ತು. ಅಲ್ಲೊಂದು ತನ್ನ ತಾಯಿಯ ನೆನಪಿಗಾಗಿ ಗ್ರಂಥಾಲಯ ಮಾಡಬೇಕು ಅನ್ನೋ ಹೆಬ್ಬಯಕೆ ಭೈರಪ್ಪನವರದಾಗಿತ್ತು. ಅವರ ಕನಸಿಗೆ ಗ್ರಾಮಸ್ಥರು, ದಾನಿಗಳು ನೆರವಾದರು. ಭೈರಪ್ಪನವರ ಆಸಕ್ತಿಯ ಕಾರಣಕ್ಕಾಗಿಯೇ ಹುಟ್ಟೂರಿನಲ್ಲಿ ತಾಯಿ ಗೌರಮ್ಮ ಹೆಸರಿನಲ್ಲಿ ಲೈಬ್ರರಿ ಇದೆ. ಎಸ್.ಎಲ್. ಭೈರಪ್ಪನವರ ವಿಶೇಷತೆಯ ಬಗ್ಗೆ ನೋಡೋದಾದ್ರೆ, ಮೈಸೂರಿನಿಂದ ಕಾರನ್ನ ತಾವೇ ಡ್ರೈವ್ ಮಾಡಿಕೊಂಡು ಸಂತೇಶ್ವರಕ್ಕೆ ಬರ್ತಾ ಇದ್ದ ಭೈರಪ್ಪನವರು ಶಿಸ್ತಿನ ಸಿಪಾಯಿಯ ರೀತಿ ಕಾಣ್ತಾ ಇದ್ರು. 3 ದಶಕಗಳಲ್ಲಿ ಅವರು ಅದೆಷ್ಟೋ ಬಾರಿ ಕಾರಿನಲ್ಲಿ ಊರಿಗೆ ಬಂದು ಹೋಗಿದ್ದಾರೋ ಲೆಕ್ಕ ಇಲ್ಲ. ಬಂದ್ರೆ ಒಂದೇ ದಿನಕ್ಕೆ ಹೋಗ್ತಾ ಇರಲಿಲ್ಲ. ನುಗ್ಗೇಹಳ್ಳಿಯಲ್ಲಿ ಸಂಬಂಧಿಕರ ಮನೆಯಲ್ಲಿ 1-2 ದಿನ ಉಳಿದುಕೊಳ್ತಾ ಇದ್ರು. 4 ಕಿಲೋಮೀಟರ್ ದೂರದಲ್ಲಿರುವ ಸಂತೇಶ್ವರಕ್ಕೆ ಬಂದು ಲೈಬ್ರರಿಯಲ್ಲಿ ಕುಳಿತು ಹಳೆಯ ನೆನಪುಗಳನ್ನ ಮಾಡಿಕೊಂಡು ಊರಿನವರ ಜೊತೆ ಒಡನಾಡಿಯಾದರೆ ಅವರಿಗೆ ಅದೇ ಸ್ವರ್ಗ. ಸರಸ್ವತಿ ಸಮ್ಮಾನ್ ಪುರಸ್ಕಾರ ಬಂದಾಗ ಹುಟ್ಟೂರಿನಲ್ಲಿ ಭೈರಪ್ಪ ಅವರನ್ನ ಮೆರವಣಿಗೆ ಮಾಡಿ ಸನ್ಮಾನ ಮಾಡಲಾಯಿತು. ಸುತ್ತಮುತ್ತಲ ಗ್ರಾಮದ ಜನ ಭರ್ಜರಿಯಾಗಿ ಜಮಾಯಿಸಿದ್ದ ಸನ್ನಿವೇಶ ಅದು. ಆಗ ಈ ಸಂತೇಶ್ವರನನ್ನ ನೋಡಲು ಸಾಹಿತ್ಯ ದಿಗ್ಗಜರೆಲ್ಲ ಬಂದಿದ್ರು. ಭೈರಪ್ಪನವರ ದಾಟು, ಪರ್ವ, ಗ್ರಹಭಂಗ ಸೇರಿದಂತೆ ಹಲವು ಕಾದಂಬರಿಗಳಲ್ಲಿ ಈ ಭಾಗದ ಜನರ ಜೀವನ ಅಭಿವ್ಯಕ್ತಗೊಂಡಿದೆ. ಅನೇಕ ಪಾತ್ರಗಳ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ಈ ಭಾಗದ ಬದುಕನ್ನ ಬಸಿದು ಉಣಬಡಿಸಿದ್ದಾರೆ. ಅವರು ಸೃಷ್ಟಿಸಿದ ಹಲವು ಪಾತ್ರಗಳು ಈ ಭಾಗದ ಜನರ ಪಾತ್ರಗಳೇ ಆಗಿವೆ. ಈಗಲೂ ಆ ಭಾವ ಜನಮಾನಸದಲ್ಲಿದೆ. ಭೈರಪ್ಪನವರು ಕೇವಲ ಬರಹಗಾರರಲ್ಲ. ಒಮ್ಮೆ ಸಂತೇಶ್ವರಕ್ಕೆ ಬಂದಿದ್ದಾಗ ಊರಿನ ಜನರೆಲ್ಲರೂ ಅವರಿಗೆ ಅಲವತ್ತುಕೊಳ್ತಾರೆ. ನಮಗೆ ಜೀವನ ಮಾಡೋದು ಕಷ್ಟವಾಗ್ಬಿಟ್ಟಿದೆ, ಊರ ಕೆರೆಯಲ್ಲಿ ನೀರಿಲ್ಲ, ಕುಡಿಯುವ ನೀರಿಗೂ ತತ್ವಾರ ಅಂತಾರೆ. ಆಗ ಅವರು ಏನಾದ್ರೂ ಮಾಡಿ ಹುಟ್ಟೂರಿನ ಕೆರೆಗೆ ನೀರು ತರಬೇಕು ಅಂತ ಪ್ರತಿಜ್ಞೆ ಮಾಡ್ತಾರೆ. ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿರ್ತಾರೆ. ಅವರನ್ನ ಭೇಟಿ ಮಾಡಿದ ಎಸ್.ಎಲ್. ಭೈರಪ್ಪ ಅವರು ಸಂತೇಶ್ವರ ಕೆರೆಗೆ ನೀರು ಹರಿಸುವ ಯೋಜನೆಯನ್ನ ಮಂಜೂರು ಮಾಡಿಸ್ತಾರೆ.
ಪರಿಣಾಮವಾಗಿ ಹೇಮಾವತಿ ಯೋಜನೆಯ ನೀರು ಹರಿದಿದ್ರಿಂದ ಈಗ ಸಂತೆ ಶಿವಾರ ಕೆರೆ ಮೈದುಂಬಿ ನಿಂತಿದೆ. ಸುತ್ತಮುತ್ತಲ ದುಗ್ಗೋನಹಳ್ಳಿ, ಹೊಸಹಳ್ಳಿ, ಯಾಚನಘಟ್ಟ ಸೇರಿದಂತೆ ಹಲವು ಹಳ್ಳಿಗೆ ನೀರಿನ ಭಾಗ್ಯ. ಹೌದು, ಹುಟ್ಟೂರಿಗೆ ನೀರು ಹರಿಸಿದ ಭಗೀರಥ ಭೈರಪ್ಪ ಅನ್ನೋದು ಈ ಭಾಗದ ಜನಮಾನಸದಲ್ಲಿ ಮನೆ ಮಾತಾಗತ್ತೆ. ಆ ಕಾರಣಕ್ಕಾಗಿಯೇ ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋದು ಊರಿನವರ ತವಕವಾಗಿತ್ತು. ಸಂತೆ ಶಿವಾರ ಗೇಟ್ನಿಂದ ಊರಿನ ತನಕ ಮೆರವಣಿಗೆ ಮಾಡಿ ಅದ್ದೂರಿ ಸನ್ಮಾನ ಕೂಡ ಮಾಡ್ತಾರೆ. ಆಗಲೂ ಅವರು ಹೇಳಿದ್ದು ಇಷ್ಟೇ, ದೇವರು ಅವಕಾಶ ನೀಡಿದ್ರಿಂದ ನನ್ನ ಹುಟ್ಟೂರಿನ ಋಣ ತೀರಿಸಿದ್ದೇನೆ ಎಂದು. ಹೌದು, ಭೈರಪ್ಪನವರಿಗೆ ರಂಗನಾಥಗುಡ್ಡ, ಬಾಗೂರು, ನುಗ್ಗೇಹಳ್ಳಿ ಭಾಗದ ಜನರ ಬದುಕಿನ ಬಗ್ಗೆ ಅತೀವ ಪ್ರೀತಿ. ಅವರು ಸಾಧಕನಾಗಿ ಎಷ್ಟೇ ಎತ್ತರಕ್ಕೆ ಏರಿದ್ರೂ ಹುಟ್ಟೂರಿನ ನಂಟು ಕಡೆ ತನಕ ಬಿಡಲೇ ಇಲ್ಲ. ಈ ಭಾಗದಲ್ಲಿ ನಡೆದಾಡಿದ, ಒಡನಾಡಿದ ನೆನಪು ಮರೆಯಾಗಿರಲೇ ಇಲ್ಲ. ಊರಿನವರು ಯಾರಾದ್ರೂ ಮೈಸೂರಿನಲ್ಲಿ ಅವರ ಮನೆಗೆ ಹೋದರೆ ಸಾಕು, ಮಳೆ ಬೆಳೆ ಹೇಗಿದೆ ಅಂತೆಲ್ಲ ವಿಚಾರಿಸುತ್ತಾ ತನ್ನ ಬಾಲ್ಯ ಜೀವನಕ್ಕೆ ಜಾರಿ ಬಿಡ್ತಾ ಇದ್ರು. ಹುಟ್ಟೂರಿನ ಬಗ್ಗೆ ಅಷ್ಟು ಮುಗ್ಧ ಮನಸ್ಸು ಅವರೊಳಗಿತ್ತು.